ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ ಬೆಂಗಳೂರು. ನಾನು ನಿಮ್ಮ ರವಿ. ಸೊ ನೀವು ಓದೊಂದು ವಿಡಿಯೋ ನೋಡ್ದಂಗೆ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಯಾತಕ್ಕಾಗಿ ಮಾಡಬೇಕು, ಏನು ಉಪಯೋಗ ಇದೆ ಅನ್ನೋದನ್ನು ನಾನು ಓದ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಮತ್ತು ಅದರ ಬಗ್ಗೆನೇ SPT ಟೆಸ್ಟ್ ಅಂದರೆ ಏನು, ಅದರ ಬಗ್ಗೆ ಒಂದು ಪ್ರೊಸೀಜರ್ ಕೂಡ ನಾನು ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಸೊ ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕಿರೋದಕ್ಕೆ ಧನ್ಯವಾದಗಳು. ಹೀಗೆ ನೀವು ನಮ್ಮ ಸಪೋರ್ಟು ಮಾಡ್ತಾನೆ ಇರಿ. ಮತ್ತು ಈ ಚಾನಲ್ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡೋದು ಖಂಡಿತ ಮರಿಬೇಡಿ. ಈಗ ಸಾಯಿಲ್ ಬೇರಿಂಗ್ ಕೆಪಾಸಿಟಿಗೆ ಬಂದಾಗ ಸ್ಟ್ಯಾಂಡರ್ಡ್ ಪೆನಿಟ್ರೇಷನ್ ಟೆಸ್ಟ್ ಅಂತ ನಾವು ಮಾಡೋದು ಸಹಜ. ಸೊ ಅದನ್ನು ಮಾಡಲಿಕ್ಕೆ ಏನೇನು ಬೇಕಾಗ್ಬೋದು, ನೀವು ನಾನು ಹಿಂದೆ ಕೆಲವೊಂದು ಫೋಟೋಸ್ ವೀಡಿಯೋಸ್ ಕೂಡ ನೋಡ್ತಾ ಇರ್ತೀರ. ಅದೆಲ್ಲ ಆ ಟೆಸ್ಟಿಗೆ ಸಂಬಂಧಪಟ್ಟಿದ್ದೆ, ನೀವು ಅದನ್ನು ಕೂಡ ವೀಕ್ಷಿಸ್ಬೋದು. ಜೊತೆಯಲ್ಲಿ ಈ ಟೆಸ್ಟಿನ ಬಗ್ಗೆ ನಾನು ಕೊಡ್ತಾ ಇರೋ ಎಕ್ಸ್ಪ್ಲೇಷನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಡೌಟ್ ಬರೋದು ಬೇಡ. ಈಗ ಸ್ಟ್ಯಾಂಡರ್ಡ್ ಪೆನಿಟ್ರೇಷನ್ ಟೆಸ್ಟ್ಗೆ ಯಾವ್ಯಾವ ಅಪರೇಟಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಪೆನಿಟ್ರೇಷನ್ ಟೆಸ್ಟು ಮಾಡಲಿಕ್ಕೆ. ಈಗ ಮೊದಲನೇದು ಟ್ರೈಪಾಡ್ ಬೇಕಾಗುತ್ತೆ ಸಪೋರ್ಟ್ಗೋಸ್ಕರ. ಎರಡನೇದು ಸ್ಪ್ಲಿಟ್ ಸ್ಪೂನ್ ಸ್ಯಾಂಪ್ಲರ್ ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ಮೂರನೇದು ಡ್ರಾಪ್ ಹ್ಯಾಮರ್, ಅದು 63.5 kgs ಇರುವಂಥ ಒಂದು ಡ್ರಾಪ್ ಹ್ಯಾಮರ್ ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಗೈಡಿಂಗ್ ರಾಡ್ ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಡ್ರೈವಿಂಗ್ ಹೆಡ್ ಅಂತ ಹೇಳ್ತೀವಿ ಅಥವಾ ಆ್ಯನ್ವಿಲ್ ಅಂತ ಹೇಳ್ತೀವಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್. ಸೊ ಈ 5 ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು ವಿತ್ ದ ಹೆಲ್ಪ್ ಆಫ್ ಮ್ಯಾನ್ ಪವರ್ ನಾವು ಸಾಯಿಲ್ ಪೆನಿಟ್ರೇಷನ್ ಟೆಸ್ಟ್ನ ಅಥವಾ ಸ್ಟ್ಯಾಂಡರ್ಡ್ ಪೆನಿಟ್ರೇಷನ್ ಟೆಸ್ಟು ಅಥವಾ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಈ ಟೆಸ್ಟನ್ನು ನಾವು ಮಾಡ್ತೀವಿ. ಈಗ ಸರ್, ಈ ಟೆಸ್ಟಿಗೆ ಹೇಗೆ ಮಾಡ್ತಾರೆ ಸರ್ ಸೈಟಿಗೆ ಬಂದಾಗ? ಸೊ ನೀವು ನಾನು ಹಿಂದೆ ವಿಡಿಯೋ ನೋಡ್ತಾ ಇರ್ಬೋದು. ಆ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರುತ್ತೆ ಯಾವ ರೀತಿ ಮಾಡ್ತಾರೆ ಅನ್ನೋದು. ಆದರೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡ್ತೀನಿ. ಈಗ ಮೊದಲನೇದಾಗಿ ಒಂದು ಟೆಸ್ಟ್ ಪಿಟ್ ಅಥವಾ ಹೋಲ್ ಅನ್ನೋದನ್ನ ಮಾಡ್ತಾರೆ. ಸೈಟಿಗೆ ಬಂದ ಮೇಲೆ ಒಂದು ಹೋಲನ್ನು ಡಿಗ್ ಮಾಡಿ ಆ ಹೋಲ್ನ ರೆಡಿ ಮಾಡಿಕೊಂಡು ತದನಂತರ ಆ ಹೋಲ್ ಒಳಗಡೆ ನಮ್ಮ ಒಂದು ಸ್ಪ್ಲಿಟ್ ಸ್ಪೂನ್ ಸ್ಯಾಂಪ್ಲರ್ ಅಂತ ಏನಿರುತ್ತೆ ಅದನ್ನು ನಾವು ಇನ್ಸರ್ಟ್ ಮಾಡ್ತೀವಿ. ಅದನ್ನು ಇನ್ಸರ್ಟ್ ಮಾಡಿದ ಮೇಲೆ ಆ ಟೆಸ್ಟ್ ಹೋಲ್ ಅಂತ ಏನು ಮಾಡಿರ್ತಾರೆ ಇದಕ್ಕೆ ಇನ್ಸರ್ಟ್ ಮಾಡಿದ ಮೇಲೆ ಅದಕ್ಕೆ ನಾವು ನಮ್ಮ ಹ್ಯಾಮರ್ ಏನಿರುತ್ತೆ ಟ್ರೈಪಾಡ್ ಸಹಾಯದಿಂದ, ಡ್ರಾಪಿಂಗ್ ಹ್ಯಾಮರ್ ಮತ್ತು ಇನ್ನು ಗೈಡಿಂಗ್ ರಾಡ್ ಸಹಾಯದಿಂದ ನಾವು ಹ್ಯಾಮರ್ನ ಫಿಕ್ಸ್ ಮಾಡ್ತೀವಿ ಗ್ರೌಂಡ್ ಮೇಲೆ. ಅಂದರೆ ಒಂದು ಟ್ರೈಪಾಡ್ನ ಸೆಟ್ ಮಾಡಿಬಿಟ್ಟು ಅದ್ರ ಮಧ್ಯದಿಂದ ಇಟ್ಕೊಂಡು ಅದ್ರ ಮೇಲೆ ನಾವು ಡ್ರಾಪಿಂಗ್ ಹ್ಯಾಮರ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸ್ತೀವಿ. ಸೊ ಇದನ್ನು ಉಪಯೋಗಿಸಿ ಏನು ಮಾಡ್ತೀವಿ ಅಂದರೆ ನಾವು ಆ ಹ್ಯಾಮರ್ 63.5 kgs ಅದು ಸ್ಪೆಸಿಫಿಕ್ ಆಗಿರುವಂಥದ್ದು. ಅದನ್ನು ನಾವೇನು ಮಾಡ್ತೀವಿ, ಪ್ರತಿ ಅರ್ಧ ಅಡಿ ಅಥವಾ 15 ಸೆಂಟಿಮೀಟರ್ ಅಥವಾ 150 mm ಆ ನಮ್ಮ ಒಂದು ಸ್ಯಾಂಪ್ಲರ್ ಏನಿರುತ್ತೆ ಒಳಗೆ ಹೋಗಬೇಕು. ಅಲ್ಲಿ ತನಕ ನಾವು ಅದನ್ನು ಹ್ಯಾಮರ್ನ ಎತ್ತಿ ಡ್ರಾಪ್ ಮಾಡ್ತೀವಿ. ಎಷ್ಟು ಹೈಟಿಂದ ಸರ್? ನೀವು ಕನ್ನಡದಲ್ಲಿ ನಮ್ಮ ಜನರಲಾಗಿ ಇಲ್ಲಿ ನಾವು ಸುತ್ತಮುತ್ತ ಉಪಯೋಗಿಸೋದು ಅಂದರೆ 2 ಅಡಿ ಅಂತ ಹೇಳ್ಬೋದು. ರೇಷನ್ ನಂಬರ್ ಅಂದರೆ ಎನ್ ಅಂತ ಒಂದು ವ್ಯಾಲ್ಯೂ ಬರುತ್ತೆ. ಅದನ್ನು ನಾವು ಇಟ್ಕೊಂಡು ನಮ್ಮ ಸಾಯಿಲ್ ಬೇರಿಂಗ್ ಕೆಪಾಸಿಟಿನ ನಾವು ಚೆಕ್ ಮಾಡ್ತೀವಿ. ಜೊತೆಲಿ ಈ ಸ್ಪ್ಲಿಟ್ ಸ್ಪೂನ್ ಸ್ಯಾಂಪ್ಲರ್ ಅಂತ ಏನು ಇನ್ಸರ್ಟ್ ಮಾಡಿರ್ತೀವಿ ಅದು ನಮಗೆ ಯಾವ ಡೆಪ್ತಲ್ಲಿ ನಾವು ಸಾಯಿಲ್ ನಾವು ಅಬ್ಸರ್ವೇಷನಲ್ಲಿ ತೊಗೋಬೇಕು ಅನ್ನೋದು ನಾವು ಪ್ರತಿಯೊಂದು ಸಾಯಿಲ್ ಸ್ಯಾಂಪಲ್ನ ತೊಗೊಂಡು ಕಲೆಕ್ಟ್ ಮಾಡಿ ಎತ್ತಿಟ್ಕೊಳ್ತೀವಿ. ಅದನ್ನು ನಾವು ಮತ್ತೆ ಲ್ಯಾಬಲ್ಲಿ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿ ನಾವು ಅರ್ಥ ಮಾಡ್ಕೊಳ್ತೀವಿ. ಯಾಕಂದರೆ ಆ ಡೆಪ್ತಲ್ಲಿ ಯಾವ ಟೈಪ್ ಸಾಯಿಲ್ ಇದೆ ಅನ್ನೋದಕ್ಕೆ ಸ್ಪ್ಲಿಟ್ ಸ್ಪೂನ್ ಸ್ಯಾಂಪ್ಲರೇ ನಮಗೆ ಸಹಾಯ ಮಾಡುವಂಥದ್ದು. ಈ ಪ್ರತಿಯೊಂದು ಟೆಸ್ಟಿನ ಒಂದು ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಅಥವಾ ಪ್ರೊಸೀಜರ್ ಇರ್ಬೋದು, ನನ್ನ ಹಿಂದೆ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ, ನೀವು ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಸೊ ಇದು ಒಂದು ಸ್ಟ್ಯಾಂಡರ್ಡ್ ಪೆನಿಟ್ರೇಷನ್ ಟೆಸ್ಟ್ ಆಗಿರುತ್ತೆ. ಇದನ್ನು ನಾವು ಸಾಯಿಲ್ ಬೇರಿಂಗ್ ಕೆಪಾಸಿಟಿಗೆ ಉಪಯೋಗಿಸ್ತೀವಿ. ಸೊ ಇದೇ ರೀತಿ ಎಜುಕೇಟೆಡ್ ವಿಡಿಯೋಸ್ ಜೊತೆಲಿ ಕನ್ಸ್ಟ್ರಕ್ಷನ್ ಟಿಪ್ಸ್ ಮತ್ತು ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕಾಗಿದ್ದಲ್ಲಿ ಶಿಖರ್ ಬೆಂಗಳೂರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಗೊತ್ತಿದೆ ನಮ್ಮ ನಂಬರ್ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ನ ಉಪಯೋಗಿಸಿ ಕಾಲ್ ಮಾಡಿ ನಿಮಗೆ ಬೇಕಾದ ಒಂದು ಉಪಯೋಗನ ನೀವು ಪಡ್ಕೋಬೋದು. ಧನ್ಯವಾದಗಳು.